Hello everyone, welcome to Sanmargana classes. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 66ನೇ ಪ್ರಶ್ನೆ. ಅದರಲ್ಲಿ ಒಂದನೇದು, ನೀವು ಕುಳಿತಿರುವ ರೈಲು ನಿಶ್ಚಲ ಸ್ಥಿತಿಯಲ್ಲಿರುವಾಗ ಚಲಿಸುವಂತೆ ಕಾಣುವ ಸಾಧ್ಯತೆ ಇದೆಯೇ? ನಿಮ್ಮ ಉತ್ತರವನ್ನು ಸಮರ್ಪಿಸಿ. ಇದು ನಮ್ಮೆಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಲ್ವಾ? ನಾವು ರೈಲಲ್ಲಿ ಅಥವಾ ಬಸ್ಸಲ್ಲಿ ಕುತ್ಕೊಂಡಿದ್ದಾಗ ಪಕ್ಕದಲ್ಲಿರೋ ರೈಲು ಅಥವಾ ಪಕ್ಕದಲ್ಲಿರೋ ಬಸ್ಸು ಮೂವ್ ಆಯ್ತು ಅಂದ್ರೆ ನಮ್ಗೆ ನಮ್ ಬಸ್ಸೇ ಮೂವ್ ಆಗ್ತಾ ಇದೇನೋ ಅಂತ ಅನ್ಸುತ್ತೆ. ಯಾಕೆ ಹೀಗಾಗತ್ತೆ? ನಿಮ್ಮ ಉತ್ತರವನ್ನ ಸಮರ್ಪಿಸಿ. ಯಾಕೆಂದ್ರೆ ಚಲನೆ ಅನ್ನುವಂಥದ್ದು ಇದು ಸಾಪೇಕ್ಷ ಅಂತ ಹೇಳ್ತೀವಿ, ಅಂದ್ರೆ ರಿಲೇಟಿವ್ ಟರ್ಮ್ ಆಗಿದೆ. ಚಲನೆ ಅನ್ನುವಂಥದ್ದು ಇದು ಯಾವ ವ್ಯಕ್ತಿ ಅದನ್ನ ನೋಡ್ತಾ ಇದ್ದಾನೆ ಚಲನೆಯನ್ನ ಅನ್ನೋದ್ರ ಮೇಲೆ ಸ್ಥಿರವಾಗಿದೆಯೋ ಅಥವಾ ಇಲ್ವೋ ಅನ್ನುವಂಥದ್ದು ಡಿಸೈಡ್ ಆಗಿರುತ್ತೆ ಅಲ್ವಾ? ಹಾಗಾಗಿ ನಾವು ಕುಳಿತಿರುವಂತಹ ರೈಲು ನಿಶ್ಚಲ ಸ್ಥಿತಿಯಲ್ಲಿರುವಾಗಲೂ ಕೂಡ ಚಲಿಸುವಂತೆ ಕಾಣುವ ಸಾಧ್ಯತೆ ಇದೆ. ಇದು ಸಾಪೇಕ್ಷ ಚಲನೆಯಿಂದಾಗಿ. ನಮ್ಗೆ ಪಕ್ಕದಲ್ಲಿರುವಂತಹ ರೈಲು ಮೂವ್ ಆಗ್ತಾ ಇದ್ರೆ ಆ ಸಮಯದಲ್ಲಿ ನಮ್ ರೈಲೇ ಮೂವ್ ಆಗ್ತಾ ಇದೆ ಅಂತ ಅನ್ಸುವಂತಹ ಸಂದರ್ಭ ಇದೆ. ಯಾಕೆಂದ್ರೆ ಸಾಪೇಕ್ಷ ಚಲನೆಯಿಂದಾಗಿ. ಎರಡನೇ ಪ್ರಶ್ನೆ, ಚಲಿಸುವಾಗ ರೈಲು ನಿಶ್ಚಲವಾಗಿರುವಂತೆ ಕಾಣಬಹುದೇ? ನಿಮ್ಮ ಉತ್ತರವನ್ನ ಸಮರ್ಪಿಸಿ. ಚಲಿಸ್ತಾ ಇರುವಾಗ ರೈಲು ನಮಗೆ ನಿಶ್ಚಲವಾಗಿರುವಂತೆ ಕಾಣಬಹುದಾ? ನೋಡೋಣ. ಹೌದು, ಇದು ಕೂಡ ಸಾಪೇಕ್ಷ ಚಲನೆಯಿಂದ ಆಗಿರುತ್ತದೆ. ಹೇಗೆ? ವೀಕ್ಷಕನು ರೈಲಿನಂತೆಯೇ ಅದೇ ವೇಗದಲ್ಲಿ ಮತ್ತು ಅದೇ ದಿಕ್ಕಿನಲ್ಲಿ ಚಲಿಸುತ್ತಿದ್ದರೆ ಅವರ ನಡುವಿನ ಸಾಪೇಕ್ಷ ವೇಗವು ಶೂನ್ಯವಾಗಿರ್ತದೆ. ಒಂದು ವೇಳೆ ವೀಕ್ಷಕ ಅದೇ ವೇಗದಲ್ಲಿ ಮತ್ತೆ ಅದೇ ದಿಕ್ಕಿನಲ್ಲಿ, ರೈಲಿನ ವೇಗ ಮತ್ತೆ ಅದೇ ದಿಕ್ಕಿನಲ್ಲಿ ಚಲಿಸ್ತಾ ಇದ್ದ ಅಂದ್ರೆ ಅವರ ನಡುವಿನ ಸಾಪೇಕ್ಷ ವೇಗವು ಶೂನ್ಯವಾಗಿರ್ತದೆ. ಹಾಗಾಗಿ ಏನಾಗ್ತದೆ, ಇಲ್ಲಿ ರೈಲು ನಿಶ್ಚಲವಾಗಿರುವಂತೆ ಅನಿಸಬಹುದು. ಅಥವಾ ಇನ್ನೊಂದು ಸಮಯದಲ್ಲಿ ಎರಡು ರೈಲು ಒಟ್ಟೊಟ್ಟಿಗೆ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಹೋಗ್ತಾ ಇದೆ ಅಂದ್ರೆ ಎರಡು ಒಂದೇ ವೇಗದಲ್ಲಿ ಒಂದೇ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂದ್ರೆ ಆ ಸಮಯದಲ್ಲಿ ಈ ಕಡೆ ಕುತ್ಕೊಂಡವರಿಗೆ ಆ ಕಡೆ ಕುತ್ಕೊಂಡವರಿಗೆ ಇಬ್ರು ಟ್ರೈನು ನಿಶ್ಚಲವಾಗಿದೆ ಅಂತ ಅನ್ಸುವಂತಹ ಸಾಧ್ಯತೆ ಇರುತ್ತೆ. ಥ್ಯಾಂಕ್ ಯು.